ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲ್ಲೂಕು ಮತ್ತು ಚಳ್ಳಕೆರೆ ತಾಲ್ಲೂಕು ಮಧ್ಯೆ ಬರುವಂತಹ ಸಾಲುಹುಣಸೆ ಚೆಕ್ ಡ್ಯಾಮು. ಇದು ನೀರು ಯಥೇಚ್ಛವಾಗಿ ಪೋಲಾಗ್ತಿರೋದನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇಂದಿನ ಮಳೆ ಆಗದೆ ನೀರಿಗೆ ಹಾಹಾಕಾರ ಇರುವ ಇಂಥ ಪರಿಸ್ಥಿತಿಯಲ್ಲಿ ನೀರಿಗಾಗಿ ಜಿಲ್ಲೆಯಾದ್ಯಂತ ಅನೇಕ ನೀರಾವರಿ ಹೋರಾಟಗಾರರು, ರೈತ ಹೋರಾಟಗಾರರು, ಹಾಗೆ ರೈತರು ಮನೆ ಬಿಟ್ಟು ನಮಗೆ ನೀರು ಬೇಕು ಅಂತ ಹೋರಾಟ ಮಾಡ್ತಿರೋ ಈ ಪರಿಸ್ಥಿತಿಲಿ ಇಲ್ಲಿ ಚೆಕ್ ಡ್ಯಾಮಲ್ಲಿ ಶೇಖರಣೆ ಆಗಬೇಕಾದಂಥ ನೀರು ಎಲ್ಲ ಪೋಲಾಗ್ತಿರೋದನ್ನು ನೀವು ನೋಡ್ತಾ ಇರ್ಬೋದು. ಸಾಲುಹುಣಸೆ ಚೆಕ್ ಡ್ಯಾಮು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲ್ಲೂಕು ಮಿತಿಯಲ್ಲಿ ಬರುತ್ತೆ. ಇದು ಚಳ್ಳಕೆರೆ ಮತ್ತು ಹಿರಿಯೂರು ತಾಲ್ಲೂಕು ಮಧ್ಯ ಹರಿಯುವ ವೇದಾವತಿ ನದಿಗೆ ಕಟ್ಟಿರುವಂಥ ಚೆಕ್ ಡ್ಯಾಮು. ಇತ್ತ ಕಡೆ ಕೆಳಗಡೆ ಹೋದರೆ ಗೊರ್ಲತ್ತಿನ ಚೆಕ್ ಡ್ಯಾಮ್ ಬರುತ್ತೆ. ಈ ಕಡೆ ಮೇಲೆ ಬಂದರೆ 7-8 ಕೆರೆಗಳಿಗೆ ನೀರು ಡಂಪ್ ಆಗುವಂತಹ ಕಲಂಬ್ರಳ್ಳಿ, ಹೊಸಳ್ಳಿ ಭಾಗದಲ್ಲಿ ಬರುವಂಥ ಒಂದು ನೀರು ಶೇಖರಣೆ ಆಗೋಂಥ ಡ್ಯಾಮ್ ನೋಡ್ಬೋದು. ಅದ್ರ ಕೆಳಗಿರೋ ಅಂಥ ಇದು ಸಾಲುಹುಣಸೆ ಚೆಕ್ ಡ್ಯಾಮು. ನೀರು ಎಲ್ಲ ಇಲ್ಲಿ ಶೇಖರಣೆ ಆಗಿ ನೀರು ತುಂಬಿ ನಂತರ ಹೆಚ್ಚಾದ ನೀರು ತುಳುಕಿ ಹೋಗ್ತಾಯಿತ್ತು. ಒಂದು ವಾರದಿಂದ ಅದಕ್ಕಿಂತ ಹೆಚ್ಚು ದಿವಸಗಳಿಂದ ಈ ನೀರು ಇಲ್ಲಿ ಮಂಗೆ ಬಿದ್ದಂಗಾಗಿ ಒಟ್ಟು ನೀರು ಇಲ್ಲೆಲ್ಲ ಪೋಲಾಗ್ತಿರೋದನ್ನು ನೀವು ಮಧ್ಯದಲ್ಲಿ ಕಾಣ್ಬೋದು. ಅಲ್ಲಿಗೆ ಇಳಿದು ಹೋಗೋಕ್ಕೆ ಸಾಧ್ಯ ಆಗ್ತಿಲ್ಲ, ಅಷ್ಟೊಂದು ನೀರು ಈ ಕೆಳಭಾಗದ ಪ್ರದೇಶದಲ್ಲಿ ನಿಂತಿದೆ. ಇದು ಅಸಮರ್ಪಕ ಕಾಮಗಾರಿ. ಈ ನೀರು ವಾಣಿವಿಲಾಸ ಸಾಗರದಿಂದ ಕಟ್ಟು ಪ್ರದೇಶ ಮಳೆ ಆದಂಥ ಮಳೆ ನೀರು ಬರದ ಛಾಯೆ ಇರುವ ಈ ಕಾಲದಲ್ಲಿ ವಾಣಿವಿಲಾಸ ಸಾಗರದ ನೀರು ಹೆಚ್ಚಾದಂಥ ನೀರು ಶೇಖರಣೆಗೊಂಡು ಅನೇಕ ಉಪಯೋಗಕಾರಿ ಕೆಲಸಗಳಿಗೆ, ರೈತರಿಗೆ, ಪ್ರಾಣಿ ಪಕ್ಷಿಗಳಿಗೆ, ಕುಡಿಯೋ ನೀರಿಗೆ ಉಪಯೋಗ ಆಗಬೇಕು. ಆದರೆ ಈ ನೀರು ನೋಡಿ ಇಲ್ಲಿ ಕೆಳಗೆ ಕಾಣ್ತಾ ಇರೋ ಒಳ ಹರಿವು ಕಾಣ್ತಾ ಇದೆ. ಚೆಕ್ ಡ್ಯಾಮ್ನ ಕೆಳಗಿಂದ ಅದು ಇದಾಗಿ ಮಂಗೆ ಬಿದ್ದಂಗಾಗಿ ಅಥವಾ ಏನೋ ಹಾನಿ ಒಳಗಾಗಿ ನೀರು ಹರಿತಾ ಇದೆ. ಇದು ಚೆಕ್ ಡ್ಯಾಮ್ ಸೇತುವೆ ಬಿರುಕು ಬೀಳೋ ಸಾಧ್ಯತೆಯೂ, ಮೇಲಿನಿಂದ ಒತ್ತಡ ಹೆಚ್ಚಾದರೆ ಅದು ಒಡೆಯುವ ಸಾಧ್ಯತೆಯೂ ಹೆಚ್ಚಿದೆ ಅಂತ ಹೇಳ್ಬೋದು. ನೀವು ನೋಡ್ತಾ ಇರೋ ಈ ನೀರು ಯಥೇಚ್ಛವಾಗಿ ಪೋಲಾಗ್ತಿದೆ. ಇದೇನು ಈ ಥರ ಪೋಲಾಗ್ತಿರೋದು ಇದೇನು ಮೊದಲಲ್ಲ. ಕಳೆದ ಬಾರಿಯೂ ಈ ಥರ ಆಗಿ ನೀರು ಯಥೇಚ್ಛವಾಗಿ ಪೋಲಾಗಿತ್ತು. ಅದನ್ನು ತಕ್ಷಣದಲ್ಲಿ ಸರಿಪಡಿಸಲಾಗಿತ್ತು. ಆದರೆ ಅದು ಆ ಕ್ಷಣಕ್ಕೆ ಏನೋ ಕಣ್ಣೀರು ಒರೆಸೋ ತಂತ್ರ ಅಂತ ಅನ್ಬೋದು. ಇದು ನೋಡಿರಿ, ಇಲ್ಲಿ ಮೇಲ್ಭಾಗದಲ್ಲಿ ತುಳುಕಿ ನೀರು, ಹೆಚ್ಚಾದ ನೀರು ಹೋಗಬೇಕು, ಆದರೆ ಇಲ್ಲಿ ಕೆಳಭಾಗದಲ್ಲೇ ಹೋಗ್ತಾ ಇದೆ. ಇದು ಹೊಸಳ್ಳಿ ಬ್ಯಾರೇಜ್ ಕಮ್ ಸೇತುವೆ. ಇದು ಹಿರಿಯೂರು ತಾಲ್ಲೂಕು ಹಲವು ಕೆರೆಗಳಿಗೆ ನೀರು ಉಣಿಸೋ ಇದು. ಇಲ್ಲಿಂದ ನೀರು ಅದು ಸಾಲುಹುಣಸೆ ಚೆಕ್ ಡ್ಯಾಮ್ಗೆ ಹೋಗುತ್ತೆ.